ಹಿಂದಿ ಪರ ಗವರ್ನರ್ ಬ್ಯಾಟಿಂಗ್ ಬೀಸಿದ್ದಾರೆ. ಇನ್ನು ಕೆರಳಿದ ಕರವೇ ರಾಜ್ಯಪಾಲರೇ ಕರ್ನಾಟಕ ಬಿಟ್ಟು ತೊಲಗಿ. ಕರವೇ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಹಿಂದಿ ಸಾಮ್ರಾಜ್ಯಶಾಹಿಗಳಾಗಿರುವಂತಹ ಗವರ್ನರ್ ನಮಗೆ ಬೇಡ, ಕೇಂದ್ರ ಕೂಡಲೇ ರಾಜ್ಯಪಾಲರನ್ನ ಹಿಂದಕ್ಕೆ ಕರೆಸಿಕೊಳ್ಳಬೇಕು, ಉತ್ತರ ಭಾರತದಲ್ಲಿ ಕನ್ನಡ ಕಲ್ಪಿಸುವಂತೆ ಮನವಿಯನ್ನ ಮಾಡಲಾಗಿದೆ. ಹಿಂದಿ ಸಾಮ್ರಾಜ್ಯಶಾಹಿಗಳಾಗಿರುವಂತಹ ಗವರ್ನರ್ ನಮಗೆ ಬೇಡ ಅಂತ ಹೇಳ್ತಿದ್ದಾರೆ. ಕೇಂದ್ರ ಕೂಡಲೇ ರಾಜ್ಯಪಾಲರ ಹಿಂದಕ್ಕೆ ಕರೆಸಿಕೊಳ್ಳಬೇಕು, ಉತ್ತರ ಭಾರತದಲ್ಲಿ ಕನ್ನಡ ಕಲಿಸುವಂತೆ ಮನವಿಯನ್ನ ಮಾಡಿ. ಈಗ ನೀವಿರೋ ರಾಜಭವನ ಕನ್ನಡಿಗರು ಕೊಟ್ಟ ಭಿಕ್ಷೆ, ಕನ್ನಡದ ಪರವಾಗಿ ಇರೋದಾದ್ರೆ ಇರಿ, ಇಲ್ಲಾಂದ್ರೆ ಮಧ್ಯಪ್ರದೇಶಕ್ಕೆ ಹೋಗಿ ಅಂತ ಹೇಳ್ತಿದ್ದಾರೆ. ನೀವು ಹಿಂದಿ ಪರ ನಿಲ್ಲೋದಾದ್ರೆ ನಮ್ಮ ಹೋರಾಟ ನಡೆಯುತ್ತೆ. ರಾಜ್ಯಪಾಲರಿಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂತಹ ಕರವೇ ಅಧ್ಯಕ್ಷ ನಾರಾಯಣಗೌಡ. ಹಿಂದಿ ಪರ ಗವರ್ನರ್ ಬ್ಯಾಟಿಂಗ್ ಬೀಸ್ತಾ ಇರುವಂತಹ ರಾಜ್ಯಪಾಲರೇ ಕರ್ನಾಟಕ ಬಿಟ್ಟು ತೊಲಗಿ ಅಂತ ಹೇಳ್ತಿದ್ದಾರೆ. ಕೇಂದ್ರ ಕೂಡಲೇ ರಾಜ್ಯಪಾಲರ ಹಿಂದಕ್ಕೆ ಕರೆಸಿಕೊಳ್ಳಬೇಕು, ಉತ್ತರ ಭಾರತದಲ್ಲಿ ಕನ್ನಡ ಕಲಿಸುವಂತೆ ಮನವಿ ಕೂಡ ಮಾಡಿ. ನೀವು ಇರೋ ರಾಜಭವನ ಕನ್ನಡಿಗರು ಕೊಟ್ಟ ಭಿಕ್ಷೆ ಅಂತ ಹೇಳ್ತಿದ್ದಾರೆ. ಕನ್ನಡದ ಪರವಾಗಿರೋದಾದ್ರೆ ಇರಿ, ಇಲ್ಲಾಂದ್ರೆ ಮಧ್ಯಪ್ರದೇಶಕ್ಕೆ ಹೋಗಿ ಅಂತ ಹೇಳ್ತಿದ್ದಾರೆ. ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳು ಆಳ್ತಾ ಇದ್ರು. ಈಗ ಈ ದೇಶವನ್ನ ಹಿಂದಿ ಸಾಮ್ರಾಜ್ಯಶಾಹಿಗಳು ಈ ದೇಶವನ್ನ ಆಳಿಸುತ್ತಿದ್ದಾರೆ. ಭಾರತ ಅನ್ನುವುದು ಭಾಷಾ ಪ್ರಭುತ್ವವೇ ಹೊರತು ಹಿಂದಿ ಭಾರತ ಅಲ್ಲ. ಇದನ್ನ ನಮ್ಮ ರಾಷ್ಟ್ರೀಯ ನಾಯಕರು ಅರ್ಥ ಮಾಡ್ಕೋಬೇಕು. ನಮ್ಮ ರಾಜ್ಯಪಾಲರು ಸಹ ಅರ್ಥ ಮಾಡ್ಕೋಬೇಕು. ಮಾನ್ಯ ರಾಜ್ಯಪಾಲರು, ಕರ್ನಾಟಕದ ರಾಜ್ಯಪಾಲರೇ, ನೀವು ಕರ್ನಾಟಕದಲ್ಲಿದ್ದೀರಿ. ಕರ್ನಾಟಕದ ರಾಜ್ಯಪಾಲರು, ನೀವು ಕರ್ನಾಟಕದ ಮಕ್ಕಳ ಭವಿಷ್ಯ ಮತ್ತು ಕರ್ನಾಟಕದ ಭಾಷಾ ಸಂಸ್ಕೃತಿಯನ್ನ ರಕ್ಷಣೆ ಮಾಡುವಂತ ಹೊಣೆ ನಮ್ಮ ರಾಜ್ಯಪಾಲರ ಹಾಕಬೇಕಾಗಿತ್ತು. ಅದು ಬಿಟ್ಟು ಹಿಂದಿ ಸಾಮ್ರಾಜ್ಯಶಾಹಿಗಳ ಏಜೆಂಟ್ರಂತೆ ನಮ್ಮ ರಾಜ್ಯಪಾಲರು ವರ್ತಿಸೋದನ್ನ ನೋಡಿದಾಗ ನಮಗೆ ಅನಿಸಿದ್ದು, ಈ ರಾಜ್ಯಪಾಲರು ಕರ್ನಾಟಕದಲ್ಲಿ ರಾಜ್ಯಪಾಲರಾಗಲಿಕ್ಕೆ ಯೋಗ್ಯರಲ್ಲ. ಇವ್ರನ್ನ ತಕ್ಷಣ ಭಾರತ ಸರ್ಕಾರ ವಾಪಸ್ ಕರೆಸ್ಕೊಡಿ ಕೇಂದ್ರಕ್ಕೆ. ಇಂಥ ರಾಜ್ಯಪಾಲರ ಅಗತ್ಯ ನಮ್ಮ ಕರ್ನಾಟಕಕ್ಕಿಲ್ಲ ಅಂತ ಹೇಳುವ ಕೆಲಸವನ್ನ ನಾವಿವತ್ತು ಮಾಡ್ತಾ ಇದ್ದೀವಿ. ರಾಜ್ಯಪಾಲರೇ, ನಿಮಗೆ ಹಿಂದಿಯ ಪ್ರೀತಿ ಇದ್ರೆ, ಕಾಳಜಿ ಇದ್ರೆ, ನಿಮ್ಮ ಉತ್ತರ ಭಾರತದ ರಾಜ್ಯಗಳಲ್ಲಿ ದ್ವಿಭಾಷಾ ನೀತಿ ಇದೆಯಲ್ಲ, ಅಲ್ಲಿ ಒಂದು ಕನ್ನಡ ಭಾಷೆಯನ್ನ ಕಲಿಸ್ಲಿಕ್ಕೆ ಅವರಿಗೆ ಪತ್ರ ಬರೀರಿ. ನಿಮ್ಮ ಉತ್ತರ ಭಾರತದ ರಾಜ್ಯಗಳಿಗೆ ಪತ್ರ ಬರೀರಿ. ತಾಯಿಯ ಪ್ರೀತಿಯ ದೇಗುಲದಲ್ಲಿ ಸುಖ ನಿದ್ದೆಗೆ ಜಾರಿದಂತಹ ಖ್ಯಾತ ನಟ, ಸ್ಟಾರ್ ನಟನ ಸಿಂಪಲ್ ಲೈಫ್ ನೋಡಿ ಅಭಿಮಾನಿಗಳು ಫಿದಾಗಿದ್ದಾರೆ. ಬಹುಭಾಷಾ ನಟ ಪ್ರಭುದೇವ ಸುಖ ನಿದ್ದೆಯ ವಿಡಿಯೋ ವೈರಲ್ ಆಗ್ತಾ ಇದೆ. 3 ದಿನಗಳ ಹಿಂದೆ ಮೈಸೂರಿಗೆ ಭೇಟಿಯನ್ನ ನೀಡಿರುತ್ತಾರೆ ಪ್ರಭುದೇವ. ಮೈಸೂರಿನ ಕೆಂಪಾಲು ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿರುವಂತಹ ಪ್ರಭುದೇವ ಅವರು ಸಾಮಾನ್ಯರಂತೆ ಮಲಗಿ ವಿಶ್ರಾಂತಿಯನ್ನ ಪಡೆದುಕೊಳ್ತಾ ಇರುವಂತಹ ವಿಡಿಯೋ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಹಣ ಹೆಸರು ಇದ್ರೂ ಕೂಡ ತಾಯಿಯ ಊರಲ್ಲಿ ಒಬ್ಬ ಸಾಮಾನ್ಯರಂತೆ ಗ್ರಾಮಕ್ಕೆ ಹೋದಂತಹ ಸಂದರ್ಭದಲ್ಲಿ, ಕೆಂಪಾಲು ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ವಿಶ್ರಾಂತಿಯನ್ನ ಪಡೆದುಕೊಳ್ತಿದ್ದಾರೆ ಸಾಮಾನ್ಯರಂತೆ. ನಟನ ಸಿಂಪಲ್ ಲೈಫ್ಗೆ ಇದೀಗ ಜಾಲತಾಣದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಪ್ರಭುದೇವ ತಾಯಿಯ ಆಸೆಯಂತೆ ದೇವಸ್ಥಾನ ಜೀರ್ಣೋದ್ಧಾರವನ್ನು ಮಾಡಿರುವಂಥದ್ದು. ಮಲೈ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ. ದೇಗುಲದ ಆವರಣದಲ್ಲಿ ಕಲ್ಲು ಹಾಸಿನ ಮೇಲೆ ಮಲಗಿ ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಎಳನೀರನ್ನ ಕುಡಿದ್ಬಿಟ್ಟು ಕಲ್ಲಿನ ಮೇಲೆ ನಿದ್ರಿಸುವಂತಹ ವಿಡಿಯೋ ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ತಾಯಿಯ ಪ್ರೀತಿಯ ದೇಗುಲ ಅದಾಗಿರುತ್ತೆ. ಅಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ತಿದ್ದಾರೆ.
ಸೊ ನೋಡ್ತಾ ಇರ್ಬೋದು ಸಾಮಾನ್ಯರಂತೆ ಜಾಗ ಆಗಿರ್ಬೋದು ಹಾಗೆ ಇದೆ. ಒಂದು ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಹೋಗಿರ್ತಾರೆ, ತಾಯಿಯ ಆಸೆ ಅಂತೆ, ಪ್ರೀತಿಯ ದೇಗುಲ. ಸೊ ಎಳ್ನೀರನ್ನ ಕುಡಿದ್ಬಿಟ್ಟು ಸೊ ಅಲ್ಲೇ ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಮೈಸೂರಿನ ಕೆಂಬಾಲು ಗ್ರಾಮ, ಅಲ್ಲಿಗೆ ಭೇಟಿಯನ್ನು ಕೊಟ್ಟಿರ್ತಾರೆ. ಹೋದಂತಹ ಸಂದರ್ಭದಲ್ಲಿ ಸಾಮಾನ್ಯರಂತೆ ಮಲಗಿ ವಿಶ್ರಾಂತಿ ಪಡೆದುಕೊಳ್ತಾ ಇರುವಂತಹ ವಿಡಿಯೋ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಒಬ್ಬ ಸಾಮಾನ್ಯರಂತೆ ಮಲಗಿರುವಂತಹ ವಿಡಿಯೋ ನಟನ ಸಿಂಪಲ್ ಲೈಫ್ಗೆ ಜಾಲತಾಣದಲ್ಲಿ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಎಳ್ನೀರನ್ನ ಕುಟ್ಬಿಟ್ಟು ಸಾಮಾನ್ಯರಾಗಿ ಮಲಗಿರುವಂತಹ ವಿಡಿಯೋ. ಸೊ ಸಾಕಷ್ಟು ಹೆಸರು ಹಣ ಬಂದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾನೆ, ಅವನ ಜೀವನ ಶೈಲಿ ಬದಲಾಗುತ್ತೆ. ಬಟ್ ಇಲ್ಲಿ ಪ್ರಭುದೇವ ಅವರ ಈ ಸರಳತೆಯನ್ನು ನೋಡಿ ಅಭಿಮಾನಿಗಳು ಫ್ಯಾನ್ಸ್ ಫುಲ್ ಫಿದಾ ಆಗೋಗಿದ್ದಾರೆ. ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕ್ತಾ ಇರುವಂತಹ ಪ್ರಭುದೇವ ಅವರು ಈ ವಿಡಿಯೋಗೆ ಸಾಕಷ್ಟು ಮೆಚ್ಚುಗೆಯ ಮಹಾಪೂರ್ವೇ ಹರಿದು ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಹುಭಾಷಾ ನಟ ಪ್ರಭುದೇವ್ ಸುಖ ನಿದ್ದೆಗೆ ಜಾರಿರುವಂತಹ ವಿಡಿಯೋ. ಎಳ್ನೀರನ್ನ ಸೇವಿಸಿ ಅಲ್ಲೇ ಆ ದೇಗುಲದಲ್ಲಿನೇ ವಿಶ್ರಾಂತಿಯನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಮೈಸೂರಿಗೆ ಹೋದಂತಹ ಸಂದರ್ಭದಲ್ಲಿ ಕೆಂಬಾಲು ಅನ್ನುವಂತಹ ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿರ್ತಾರೆ.